Good morning, baby. Good morning. Happy birthday. Thank you. After a long time, Alva, I have slept for so long. ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಫ್ರೆಶ್ ಇದೆಯಾ? ಇವತ್ತಿನ ಡೇ ಐ ಸ್ಟಾರ್ಟ್ ಮಾರ್ನಿಂಗ್. ಬೆಳಿಗ್ಗೆ ನಾನು ಎದ್ದಿದ್ದು ಇವತ್ತು 10 ಗಂಟೆಗೆ. ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ದಿನ ಅದಾದ ಮೇಲೆ ನನ್ನ ಬ್ಯೂಟಿಫುಲ್ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಕೊನೆ ತನಕ ನೋಡಿ, ನನ್ನ ಡಿಫ್ರೆಂಟ್ ಆಗಿರುವಂಥ ಅನುಭವ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಇಷ್ಟೇ. ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ದೊಡ್ಡ ಕಪ್ಪಲ್ಲಿ ಕುಡಿತಿದ್ದಾಳೆ. ಯಾಕಂದ್ರೆ ಇಷ್ಟು ದೊಡ್ಡ ಕಪ್ಪಲ್ಲಿ ಕುಡಿತಿರ್ಲಿಲ್ಲ, ಸ್ವಲ್ಪ ಸಾಕು ಅಂತ ಹೇಳ್ತಿದ್ಲು. ಅದಕ್ಕೊಂದು ರೀಸನ್ ಇದೆ. ಫಸ್ಟ್ ಟೈಮ್ ಅಲ್ಲ ಕಪ್ಪು ಪೇರ್ ಬರ್ತೀನಿ. ಹಿಂಸೆ ಮಾಡ್ತಾರೆ ನನಗೆ. ಅರ್ಧನೇ ಸಾಕು ಅಂದ್ರೆ ಅರ್ಧ ಅಲ್ಲ, ಕಪ್ಪೆ ಚಿಕ್ಕದಾಗಿತ್ತು ಪ್ರೆಗ್ನೆಂಟ್ ಆದ್ಮೇಲೆ. ಇಷ್ಟ ಆಗಿತ್ತು. ಬಟ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಬಂದಲ್ವಾ, ಕ್ಯಾಲ್ಸಿಯಂ, ಪ್ರೋಟೀನ್, B12 ಎಲ್ಲ ಕಮ್ಮಿ ಇದೆ ಬಾಡಿನಲ್ಲಿ ಅಂತ. ಸೊ ಹಂಗಾಗಿ ಸರಿ ದೊಡ್ಡ ಕಪ್ ಇದು. ಬಟ್ ಐ ಈಟ್ ಎಗ್ಸ್ ಆಯ್ತಾ, ನಾನು ಎಲ್ಲ ತಿಂತೀನಿ. ಅಂದ್ರೂ ಈ ಥರ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್. ನಿನ್ನೆ B12 ಇಂಜೆಕ್ಷನ್ ಕೊಟ್ಟರು ಮನೆಯಲ್ಲೇ. ಹಿ ಆಲ್ಸೋ ಗಾಟ್ ವರಿ. ಬಟ್ ಇಟ್ಸ್ ಓಕೆ, ನಾನು ಏನು ಮಾಡ್ಬೇಕೆಲ್ಲ ಮಾಡ್ತಾ ಇದ್ದೀನಿ ಅತ್ತೆ. ನನ್ನ ಕಡೆಯಿಂದ ಏನೆಲ್ಲ ಮಾಡಬೇಕು ಎಲ್ಲ ನಾನು ಮಾಡ್ತಿದ್ದೇನೆ. ಆದ್ರೂ ನೋಡಿ ಈ ತರ ಎಲ್ಲ ಆಗ್ತಾ ಇದೆ. ಏನಾದ್ರೂ ಒಂದು ಆಗುತ್ತೆ, ನಾಟ್ ಟು ವರಿ, ಇಟ್ಸ್ ಓಕೆ ಅಲ್ವಾ? ಅದಕ್ಕೆಲ್ಲ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಬರುದೆಲ್ಲ ಬರ್ತಾ ಇರ್ತದೆ. ನಾವು ಏನ್ ಮಾಡ್ಬೇಕಾದ್ರೆ ಮಾಡ್ತಾ ಇರ್ಬೇಕು ಅಷ್ಟೇ. ಸೊ ಹಾಲು ಕುಡಿದು ಇವಾಗ ನಾನು ಫಸ್ಟ್ ಎಡಿಟಿಂಗ್ ಮುಗಿಪಾಗ ಎನ್ನ ಬೊಕ್ಕ ಅವು ಸೀರೆ ಓಪನ್ ಬಂತುಂಟ ಬೊಕ್ಕ ಸೀದಾ ಬ್ಲೌಸ್ ತಡೆ ಬೊಕ್ಕ ಮಲ್ಲೇಶ್ವರ ಎಡಿಟಿಂಗ್ ಏನು ಗೊತ್ತುಂಟು 11:30 ಮುಗಿಪಾಗ 11:30 ಪಿದಾಡ. ಓಕೆ, ನನ್ನ ಪ್ರೀತಿಯ ಟೀಮ್ ಮೆಂಬರ್ ನನಗೋಸ್ಕರ ತಂದಿರುವಂಥ ಒಂದು ಪುಟ್ಟ ಸರ್ಪ್ರೈಸ್ ನಿಜವಾಗ್ಲೂ ಖುಷಿ ಕೊಡ್ತು. ಲೆಟ್ಸ್ ಗೆಟ್ ರೆಡಿ, ಲಾಂಗ್ ಡೇ ಇದೆ. ಜಸ್ಟ್ ಗೆಟಿಂಗ್ ರೆಡಿ ಬರ್ತ್ಡೇಗೆ. ಜಿನಿ ಮಿನಿ ಎಲ್ಲ ಹಾಕೊಂಡು. ಈ ವರ್ಷ ಲೇಟಾಗಿ ಎದ್ದೇಳುವಂಥ ಒಂದು ಪ್ರಿವಿಲೇಜ್ ಇತ್ತು, ಸ್ವಾತಂತ್ರ್ಯ ಇತ್ತು. ಸೊ ಹಾಗಾಗಿ ಎದ್ದೇಳೋಕ್ಕಾಯಿತು. ನೆಕ್ಸ್ಟ್ ಇಯರಿಂದ ಎಲ್ಲ ಬದಲಾಗುತ್ತೆ ಅಲ್ವಾ. ಸೊ ಲೆಟ್ ಮಿ ಎಂಜಾಯ್ ಈ ವರ್ಷ ಅಂತ. ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಸ್ವಲ್ಪ ರೆಡಿ ಆಗುವ. ಮಿಂತ್ರಾದಿಂದ ಶಾಪ್ ಮಾಡಿರುವಂಥ ಕುರ್ತಿ ಸೆಟ್, ಐ ಥಿಂಕ್ ಇನ್ ದ ಸೈಜ್ L. ಇನ್ನು 1 ಮಂತ್ ಹಾಕ್ಬೋದಷ್ಟೇ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ನೈಸ್ ಕಲರ್. ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಆ ಬಣ್ಣ. ಸ್ಟಿಕ್ಕರ್ ಹಾಕೋಣ. ಆಲ್ಮೋಸ್ಟ್ ಎವ್ರಿ ಡೇ ನಾನು ಎಳ್ನೀರು ಕುಡಿತೀನಿ. ಈ ಗ್ಲಾಸ್ ಅರ್ಧ ಲೀಟರ್ ಅಷ್ಟು ಆಗುತ್ತೆ, ಬಟ್ ಕಮ್ಮಿ ಇತ್ತು. 2 ಎಳ್ನೀರು ಅರ್ಧ ಗ್ಲಾಸ್ ಆಗಿದೆ ಅಂದ ಐಕೆ 50 ರೂಪೀಸ್. ಶೋಕಿತ್ತು ಮಾತ್ರ. ನಿಮ್ದು ನೀರು ಬೊಂಟದ ಬಾಗ ಬಿಳಿಯೋದು ದಕ್ಕಿ ಇರ್ಬೇಕು, ದರ್ದರ್ನೇ ಆವಂದು ನೀರು ಸೀಪೆಣ್ಣ ಅಂತ. ಸೊ ಪ್ರತಿದಿನ ನಾನು ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಇವತ್ತು ಧ್ಯಾನ ಮಾಡಿದೆ, ಬಟ್ ಯೋಗ ಮಾಡೋದಕ್ಕಾಗಲಿಲ್ಲ, ಲೇಟಾಗಿದ್ನಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸ್, ಒಂದು ಫಿಸ್ಟ್ ಫುಲ್ ಡ್ರೈ ಫ್ರೂಟ್ಸ್ ಏನಾದರೂ ತಿನ್ಬೋದು ನೀವು. ಅಮ್ಮ ನೆನೆಸಿರ್ತಾರೆ ಹಿಂದಿನ ದಿನನೇ. ಇದರಲ್ಲಿ ವಾಲ್ನಟ್ ಇದೆ, ಬಾದಾಮ್ ಇದೆ, ಫಿಗ್, ಆಪ್ರಿಕಾಟ್ ಇದನ್ನು ಮಿಕ್ಸ್ ಮಾಡಿ ತಿಂತೀನಿ, ಜೊತೆಗೆ ಖರ್ಜೂರ. ಸೊ ಇದೆಲ್ಲ ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ಎವ್ರಿ ಡೇ ತಿಂತೀನಿ ನಾನು. ಬೆಳಿಗ್ಗೆ ದಿನ ತೆಗೆದಿಡ್ತಾರೆ, ಅವ್ರದ್ದೊಂದು ಕೆಲಸ. ನೋಡೋಣ ಮಲ್ಲೇಶ್ವರ ಪುಡಿ. ಹುಟ್ಟು ಹಬ್ಬದ ಫಸ್ಟ್ ಸ್ವೀಟ್ ದೀಪು ಅವ್ರು ಅಂದಿದ್ದಾರೆ. ಕೇಕ್ ತಿನ್ನಬೇಕು ಅಂತ ಆಸೆ ನನಗೆ ಆಯ್ತಾ. ಅವರು ಒಂದು ಚಿಕ್ಕ ಪೀಸ್ ತಿನ್ನು ಅಂತ. ನೋಡಿದ್ರೆ ನನ್ನ ಟೀಮ್ ಮೆಂಬರ್ ಪ್ರೀತಿಯಿಂದ ತಂದಿರೋದಿದು ತಿರೋಮಿಸು. ಬಾರಿ ಲೈಕ್ ಬೆಣ್ಣೆ ತರ ಇದೆ, ಕರಗ್ತದೆ ಬಾಯಿಗೆ. ಇಲ್ಲ, ಇದು ಇವಾಗಲೇ ಖಾಲಿ ಮಾಡ್ಬೋದು 4 ಜನ. ಇದು ಮೆಲ್ಟ್ ಆಗುತ್ತೆ. ಥಿಯೋಗ್ರಾಮದಿಂದ ಒಂದು ಪುಟ್ಟದೇನೋ ಬಂದಿದೆ. ಯಾರು ಅಂತ ಕಂಡಿಡಿಯೋ ದೊಡ್ಡ ಟಾಸ್ಕ್. ಯಾರಪ್ಪ ಇದು? ಥಿಂಕಿಂಗ್ ಇಸ್ ಇಟ್ ಸ್ಫೂರ್ತಿನಾ ಅಂತ. ಸ್ಫೂರ್ತಿನಾ ಯಾರು ಕಳಿಸಿರುವುದು ಗೊತ್ತಿಲ್ಲದೆ ನಮಗೆ. ಐ ಥಿಂಕ್ ಇಟ್ ಇಸ್ ಸಪೋಸ್ ಟು ಬಿ ಸ್ಫೂರ್ತಿ. ನೋಡುವ. ಬಟ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕೇಕ್ ತಿನ್ನಂಗಿಲ್ಲ, ಕೇಕ್ ಬಂತು. ನಾನು ಹೇಳಿದ್ದೆ ಇವತ್ತಷ್ಟೇ ಹೇಳಿದ್ದೆ, ಪ್ರತಿ ವರ್ಷ ಬರ್ತ್ಡೇ ಒಂದು 5-6 ಕೇಕ್ ಆದರೂ ಮನೆಯಲ್ಲಿ ಇರುತ್ತೆ ಅಂತ. ಇದು 2ನೇದು. ಇನ್ನು 3 ಖಂಡಿತವಾಗ್ಲೂ ಇದೆ. ಇನ್ನೊಂದತ್ತು ಡೆಫಿನೆಟ್ ಆಗಿದೆ ಅಂತ ನಂಗೆ ಗೊತ್ತು.
ಬಟ್ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸಿ. ಇವತ್ತಿನ ದಿನ ತುಂಬ ಕೆಲಸಗಳು ಪ್ಲ್ಯಾನ್ ಮಾಡಿದ್ದೆ. ಮನೆಯಲ್ಲಿ ಶೂಟಿಂಗ್ ಎಡಿಟಿಂಗ್ ಮುಗಿಸ್ಕೊಂಡು ನಾನು ಅಮ್ಮ ಹಾಗೆ ಹೊರಟಿದ್ವಿ ಮಲ್ಲೇಶ್ವರಂ ಹತ್ರ. ಅಮ್ಮನಿಗೆ ತುಂಬ ದಿನಗಳಿಂದ ಇದ್ದಂಥ ಆಸೆ, ನೀನು ಯಾವಾಗಲೂ ಹೊಲಿಸ್ಕೋತಿಯಲ್ಲ ಬ್ಲೌಸ್, ಅವ್ರ ಹತ್ರ ನನಗೂ ಮಾಡಿಸ್ಬೇಕು, ತುಂಬ ಚೆನ್ನಾಗಿದೆ ಅವ್ರ ಫಿಟ್ಟಿಂಗ್ ಅಂತ. ಸರಿ ಅಂತ ಅವ್ರನ್ನ 2-3 ಸತಿ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು, ಆಗಿರಲಿಲ್ಲ. ಸೊ ಅವ್ರು ಬಂದಿದ್ದರು ಮಲ್ಲೇಶ್ವರಂ ಹತ್ರ ಹೆಸರುಘಟ್ಟದಿಂದ. ನಾವು ನಮ್ಮ ಮನೆಯಿಂದ ಅಲ್ಲಿ ಹೋಗಿದ್ವಿ. ಮಿಡ್ ಪಾಯಿಂಟಲ್ಲಿ ಮೀಟ್ ಆಗಿ ಎಲ್ಲ ಡಿಸ್ಕಷನ್ಸ್ ಆಯಿತು. ಅಮ್ಮನಿಗೇನು ಮಾಡ್ಬೋದು, ನನಗೇನು ಮಾಡ್ಬೋದು ಅಂತ. ಕಮ್ಮಿನಲ್ಲಿ ನನಗೊಂದು 20-25 ಬ್ಲೌಸಸ್ ಆದರೂ ಸ್ಟಿಚ್ ಮಾಡಿದ್ದಾರೆ. ಅಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಆಯಿತಾ ಇವ್ರದ್ದು. ಸೊ ಹಾಗಾಗಿ ಅಲ್ಲಿ ಅದನ್ನು ಮುಗಿಸ್ಕೊಂಡು ಮಲ್ಲೇಶ್ವರಂ ಹತ್ರನೇ ಇದ್ದೀವಿ ಅಂತ ಇನ್ನೂ ತುಂಬ ಕೆಲಸಗಳಿತ್ತು. ಅದನ್ನು ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇಲ್ಲಿ ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿರೋ ಕುರ್ತೀಸ್ ಇತ್ತು ಆಯಿತಾ. 650 rupees ಪ್ರೈಸಿಂಗಿಂದ ಸ್ಟಾರ್ಟ್. ಬಟ್ ರಿಯಲಿ ನೈಸ್ ಕ್ವಾಲಿಟಿ ಕುರ್ತೀಸ್. ಆಲ್ಮೋಸ್ಟ್ 3 ಕುರ್ತೀಸ್ನ ನಾವು ತೊಗೊಂಡ್ವಿ ಇಲ್ಲಿ. ಆ್ಯಂಡ್ ಹಾಗೆ ಮುಂದಕ್ಕೆ ಹೋಗ್ತಾ ರಾಮರಾಜಲ್ಲಿ ಗ್ರೀನ್ ಕಲರ್ ಥೀಮ್ ಅಲ್ವಾ ನವರಾತ್ರಿಗೆ ಅಂತ, ಈ ದಿನ ಗ್ರೀನ್ ಕಲರಲ್ಲೇ ಅಲಂಕಾರ ಮಾಡಿದರು. ಹಾಗೆ ಒಂದು ಸ್ವಲ್ಪ ಹೂವು ಹಣ್ಣು ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಕೆಲಸ ಇಂಪಾರ್ಟೆಂಟ್ ಆಗಿರೋದು ಕೆಲವೊಂದೆಲ್ಲ ಮುಗಿಸ್ಕೊಂಡು ಊಟ ಮಾಡಬೇಕಾದ್ರೆ ಸಂಜೆ 6 ಗಂಟೆ ಆಗಿತ್ತು. ಐ ನೋ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆನ್ ಟೈಮ್ ಎಲ್ಲ ತಿನ್ನಬೇಕು ಅಂತಾರೆ ಅಂತ, ಬಟ್ ಇವತ್ತಿನ ದಿನ ಅಂತಲೇ ಅಲ್ಲ, ಒಂದೊಂದು ಸತಿ ನನ್ನ ಕೆಲಸ ಹೆಂಗಿರುತ್ತೆ ಅಂದರೆ ಆನ್ ಟೈಮ್ ತಿನ್ನೋದಕ್ಕೆ ಆಗಲ್ಲ. ಅಮ್ಮ ಯಾವಾಗಲೂ ಪ್ಯಾಕ್ ಮಾಡಿಕೊಡ್ತಾರೆ ನನಗೆ, ಬಿಕಾಸ್ ಹೊರಗಡೆ ಫುಡ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈಗ ತುಂಬ ವರ್ಷ ಆಯ್ತಲ್ಲ ಇಲ್ಲಿ ಬಂದು. ನಾವೆಲ್ಲ ಹೋಗ್ತೀರಲ್ಲ ಮದುವೆ ಎಲ್ಲ. ಅಪರೂಪದಲ್ಲಿ ಈ ಥರ ಹೊರಗಡೆ ಫುಡ್ ತಿನ್ನುವಂಥ ಚಾನ್ಸ್ ಬರುತ್ತೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಇತ್ತೀಚೆಗೆ ನನಗೆ ಇಷ್ಟ ಆಗೋದು ಬರೀ ಅಮ್ಮನ ಕೈ ರುಚಿ ಮಾತ್ರ. ಸೊ ಹಾಗಾಗಿ ನನಗೆ ಬಾಯ್ಲ್ಡ್ ರೈಸ್, ಸಾರು, ಪಲ್ಯ, ಮೀನು ಇದಿಷ್ಟು ಬೇಕೇ ಬೇಕು ಅನಿಸುತ್ತೆ. ಬಟ್ ಒಂದೊಂದು ದಿನ ಏನೂ ಮಾಡೋದಕ್ಕಾಗಲ್ಲ. ಅಮ್ಮ ಆದಷ್ಟು ಎಲ್ಲ ಸತಿ ನನಗೆ ಪ್ಯಾಕ್ ಮಾಡ್ತಾರೆ ಆಯಿತಾ, ತಿಂಡಿ, ಫ್ರೂಟ್ಸ್, ಊಟ ಅಂತ. ಬಟ್ ಇವತ್ತು ಫುಡ್ ಟೇಸ್ಟಿಂಗ್ ಇತ್ತು ಅಂತ ಅದನ್ನು ಮುಗಿಸ್ಕೊಂಡು ಹಾಗೆ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ಖುಷಿಯಾಯಿತು ಇಲ್ಲಿ ಬಂದು. ಬೆಳಗ್ಗೆ ನಾನು ಡೈಲಿ 2 ಎಗ್ ತಿಂತೀನಿ, ಬಟ್ ಟೆಂಪಲ್ಗೆ ಹೋಗೋದಕ್ಕಿದೆಯಂತ ಇಟ್ ವಾಸ್ ಫುಲ್ ವೆಜ್ ಡೇ ಇವತ್ತು. ಆಮೇಲೆ ಇಲ್ಲಿ ಗಣೇಶ, ಆಂಜನೇಯ, ಲಕ್ಷ್ಮಿ ಮತ್ತು ನಮ್ಮ ಕೃಷ್ಣ ದೇವರು ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಹಾಗೆ ಮನೆಗೆ ಬಂದಿದ್ದು ಆಯಿತು. ಇವತ್ತಿದ್ದು ಪಯಣ ಮುಗೀತು. ನಾಳೆ ಇಜ್ಜಿ ರೆಡಿ ಆವಡತ್ತಾ? ಈಗ ರೆಡಿ ಆಗಬೇಕು. ನಾನು ಅಮ್ಮ ಬೆಳಿಗ್ಗೆ ಹೋಗಿರೋರು ಬಂದಿದ್ದೆ ಆಲ್ಮೋಸ್ಟ್ 8 ಗಂಟೆ ಆಯಿತು. ಮನೆಗೆ ಬಂದು ನೋಡಿದ್ರೆ ನನ್ನ ಟೀಮ್, ಕಲಾಕಾರ ಟೀಮ್ ನನಗೆ ಗಿಫ್ಟ್ ಕಳಿಸಿದ್ದಾರೆ. ಅಂದರೆ ಆಬ್ವಿಯಸ್ಲಿ ಕ್ಯೂಟ್ ಬೊಕೆ ಕಳಿಸಿದ್ರು. ಸೋ ಸ್ವೀಟ್. ಇದನ್ನು ಇವಾಗ ನೀರಿಗೆ ಹಾಕಿಡಬೇಕು. ಒಂದು ಬರ್ತ್ಡೇ ಕಾರ್ಡ್ ಕಳಿಸಿದ್ದಾರೆ ಆ್ಯಂಡ್ ಒಂದು ನೋಟ್ ಬೇರೆ ಕಳಿಸಿದ್ದಾರೆ. Wishing you a very happy birthday. Have an amazing year ahead. It has been a great experience working with you. Looking forward. Team Kalakar. So sweet. Thank you, Team Kalakar. This is beautiful. Absolutely lovely. ಓ, ಈ ಒಂದು ಬೆಂಟೋ ಕೇಕ್ನ ನನಗೆ ಯಾರು ಕಳಿಸ್ಕೊಟ್ಟಿದ್ದು ಗೊತ್ತಾ? ನನ್ನ ಮುದ್ದು ಸ್ಫೂರ್ತಿ. ಐ ಆಮ್ ಸೋ ಹ್ಯಾಪಿ. ನನ್ನ ಗೆಸ್ ಕರೆಕ್ಟೇ ಇತ್ತು ಬಿಡಿ. ಪುಟ್ಟ ಬರ್ತ್ಡೇ ಬೆಂಟೋ ಕೇಕ್ ಇದು ನಂದು. ಸೊ ಇದನ್ನ ಯಾರು ಕಳಿಸಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬೆಳಿಗ್ಗೆ ಬಂದಿತ್ತು, ಬಟ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಒಂದು ಸ್ವಲ್ಪ ಹಾರ್ಡಾಗಿರುತ್ತೆ. But otherwise, a very happy birthday ನನಗೆ. Happy birthday to you. Happy birthday to you. Happy birthday dear baby. Happy birthday to you. ಪಾಪುಗೆ, ಅಮ್ಮಂಗೆ, ಪಪ್ಪಂಗೆ. ಅಲ್ಲ ಮಲ್ಲ ತುಂಡು ತಿಂದಿನೇ. ಯಾರಿಗೆ? ನಿಂಗೆ. ಓ ನನಗೊಂದು ಚಿಕ್ಕ ಪೀಸ್ ಸಾಕು. ಅದೇ ದೀಪನ ಹತ್ರವೇ ನಾನು ಕೊಡ್ತೇನೆ. ಆ್ಯಂಡ್ ಇವತ್ತು ನನ್ನ ಹುಟ್ಟುಹಬ್ಬದ ಔಟ್ಫಿಟ್ ನನ್ನ ಪ್ರೀತಿಯ ಅತ್ತಿಗೆ ಗಿಫ್ಟ್ ಮಾಡಿರುವಂಥದ್ದು. ಹ್ಯಾಪಿ ಬರ್ಡೇ ಬೇಬಿ. ಹ್ಯಾಪಿ ಬರ್ಡೇ ಬಂಗಾರು. ತಾಯಿ ಆತ್ಮಲ ಕುರುಚಿ. ಆತ್ಮಲ ಕುರುಚಿ. ಆಯ್ತಲ್ಲ. So good. So yum. ಸಾಕು ಬಿಡು. ಕೋಲ್ಡ್ ಆಗಿದೆ, ಆಮೇಲೆ ಕೊಡ್ತೀವಿ ಬಾ. ಬೇಡ, ಅದು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಕೊಡೋಣ. ನಿಂಗೆ ಕೋಲ್ಡ್ ಆದ್ರೆ ಹೌದು. ಈಗ ನಾನು ಗ್ಯಾಸಲ್ಲಿ ಇಡ್ತೇನೆ, ಮತ್ತೆ ತಿಂದೆ. ಈಗ ನೋಡ್ಸಿಕ್ ಪ್ಯಾನಿಗೆ ಹಾಕಿದ್ರೆ ಕಾವಲಿ ದೋಸೆ ತರ ಆಗ್ಬೋದು. ನೆಕ್ಸ್ಟ್ ಇಯರ್ ಇಂದ, ಈ ವರ್ಷ ನನ್ನ ಜೊತೆ ಒಂದು ಪುಟ್ಟ ಪಾಪು ಹೊಟ್ಟೆ ಒಳಗಡೆ, ನೆಕ್ಸ್ಟ್ ಇಯರ್ ಇಂದ ನಮ್ಮ ಜೊತೆ ಹೊರಗಡೆ ಇರುತ್ತೆ. ಟೂ ಗುಡ್ ಬೇಬಿ. ನಾನೆಲ್ಲ ಸುಧಾರಿಸಿ ವೆರಿ ಗುಡ್. ಬೆಣ್ಣೆದೆಲ್ಲ ಕೊಂಡು. ಓ ಮೈ ಗಾಡ್. ಬಾಬು ಯಾವ ಬಂಗಾರು. ಅಯ್ಯೋ ದೇವರೇ, ಪೋಯಿ ಬಗ ದೀಪ ಹೇಳಿ. ಬನ್ನಿ. ಫ್ರಿಜ್ ದೀಪ.
ವೆರಿ ಲಾಂಗ್ ಬ್ಯುಸಿ ಡೇ ಆಗಿತ್ತು. ಮತ್ತೆ ಮನೆಗೆ ಬಂದು ನಾವು ರೆಡಿಯಾಗಿ ಡಿನ್ನರ್ಗಂತ ಹೊರಟ್ವಿ. ದೀಪು ಅವ್ರಿಗೆ ತುಂಬ ಆಸೆ ಆಯಿತು, ಇಲ್ಲ ಹೋಗಲೇಬೇಕು ಇವತ್ತು ಬೇಬಿ ಬರ್ತ್ಡೇ ಅಂತ. ಸೊ ಹಾಗಾಗಿ ಸರಿ ಹೊರಡೋಣ ಅಂತ. ಬಿಕಾಸ್ ಈ ವರ್ಷದ ಬರ್ತ್ಡೇ ತುಂಬ ಸ್ಪೆಷಲ್ ಅಲ್ವಾ, ನಮ್ಮ ಜೊತೆ ಒಂದು ಹೊಸ ಜೀವ ಇದೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಒಂದಷ್ಟು ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣನ ಸೆಲೆಬ್ರೇಟ್ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ಆಸೆ ಆಗಿತ್ತು. ಈ ಜಾಗಕ್ಕೆ ಬಂದು ನನಗೆ ತುಂಬ ಮೆಮರೀಸ್ ಹಾಗೆಯೇ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಬಂತು. ಯಾಕಂದರೆ ನಾನು ದೀಪು ಯಾವಾಗಲೂ ಮದುವೆ ಮುಂಚೆ ರೆಸ್ಟೋರೆಂಟ್ಸ್ಗೆಲ್ಲ ಹೋಗ್ತಾನೆ ಇದ್ವಾ ಮೀಟ್ ಆಗೋದಕ್ಕಂತ. ಈ ಥರದೇ ಪ್ಲೇಸ್ ಇತ್ತು. ವಾವ್, ಪೂಲ್ ಸೈಡಾ, ವೆರಿ ನೈಸ್ ಬೇಬಿ. ನಾನು ದೀಪು ಅದೇ ಮಾತಾಡ್ಕೋತಾ ಇದ್ವಿ, ಮದುವೆ ಮುಂಚೆ ಎಲ್ಲ ನಾವು ಬರ್ತಾ ಇದ್ದಿದ್ದು ಪ್ಲೇಸ್ ಈ ಥರನೇ ಇರ್ತಿತ್ತಲ್ವಾ ಅಂತ. ಬಿಕಾಸ್ ಅವಾಗಿನ ಲೈಫ್ ಸ್ಟೈಲೇ ಬೇರೆ ಅಲ್ವಾ. ಇಮ್ಯಾಜಿನ್ ವೆನ್ ಯು ಡೇಟಿಂಗ್ ಸಂಬಡಿ ಲೈಫ್ ಬೇರೆ ಇರುತ್ತೆ, ಮದುವೆ ಆದಮೇಲೆ ಲೈಫ್ ಮತ್ತೆ ಚೇಂಜ್ ಆಗುತ್ತೆ. ಆಮೇಲೆ ಮಧ್ಯದಲ್ಲಿ ನಾವೆಲ್ಲರೂ ಬ್ಯುಸಿ ಆಗ್ತೀವಿ, ಕಮಿಟ್ಮೆಂಟ್ಸ್, ಜವಾಬ್ದಾರಿಗಳು ಅಂತ. ಇವಾಗಿನ ಲೈಫೇ ಬೇರೆ ಇರುತ್ತೆ. ನೆಕ್ಸ್ಟ್ ಮುಂದೆ ಬರುವಂಥ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಸೊ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಅಪ್ಪ ಅಮ್ಮ ಫಸ್ಟ್ ಟೈಮ್ ಈ ಥರ ಇಂಟರ್ನ್ಯಾಷನಲ್ ಕ್ಯೂಸಿನ ಟ್ರೈ ಮಾಡ್ತಾ ಇರೋದು. ಅವರು ಈ ಜಾಗಕ್ಕೆ ಬಂದು ಎಲ್ಲಿದೆ ರೂಮ್ಸ್, ಇಷ್ಟು ದೊಡ್ಡ ಜಾಗ ಇದೆಯಲ್ಲ, ಬಿಲ್ ಎಷ್ಟಾಗ್ಬೋದು ಇಲ್ಲಿ ಎಲ್ಲ ವಿಚಾರಿಸ್ತಾ ಇದ್ರು. ಆ್ಯಂಡ್ ಅವರ ಇನ್ನೋಸೆನ್ಸ್, ಅವರ ಮಾತುಗಳು ಕೇಳಿ ಆಬ್ವಿಯಸ್ಲಿ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಅಪ್ಪ ಅಮ್ಮನ ಫಸ್ಟ್ ಹಿಲ್ಟನ್ ಪ್ರಾಪರ್ಟಿ ಇದು. ಆಕ್ಚುಲಿ ನಮ್ಮನೆ ಹಿಂದ್ಗಡೆನೆ ಇದೆಯಲ್ಲ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ಬರ್ಬೋದು ಹಿಂದ್ಗಡೆ ಗೇಟಿಂದ. ಬಟ್ ಹೆಂಗಿದೆ ಈ ಜಾಗ? ತುಂಬಾ ಒಳ್ಳೇದಿದೆ ಜಾಗ. ಯಾವತ್ತಾದ್ರೂ ಬೇಜಾರಾದಾಗ ನಾನು ನನ್ನ ಮಗಳು ನಡ್ಕೊಂಡೇ ಬರ್ಬೋದು. ಇವರನ್ನು ಬಿಟ್ಟೇ ಬರ್ತೇವೆ ಇಬ್ರನ್ನು. ಅಮ್ಮ ಪಪ್ಪ ಕೇಳೋದು ರೋಟಿ ಇದೆಯಾ, ರೋಟಿ ಕರಿ. ಅಮ್ಮ ಕೇಳೋದು ನನಗೆ ಮಟನ್ ಬೇಕು. ಇಲ್ಲ ಅದು ಯಾವುದು ಇಲ್ಲ, ಬಿಕಾಸ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟೈಲ್ ಫುಡ್ ಐಟಮ್ಸ್ ಇದೆ. ಸೊ ಹೇಳಿದೀನಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ಏನಿದೆ ಅದನ್ನ ಟ್ರೈ ಮಾಡಿ, ಹೊಸ ಸ್ಟೈಲ್ ಫುಡ್ ಅಂತ ಎಂಜಾಯ್ ಮಾಡಿ ಅಂತ ಅಲ್ವಾ. ನಮಗೂ ಒಂದು ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಇಂಡಿಯನ್ ಫುಡ್ ಸಿಗಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಎಲ್ಲ ರೀತಿದು. ಇನ್ನೇನು ಊಟ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಬ್ಯೂಟಿಫುಲ್ ಪ್ಲೇಸ್. ಹೆಂಚ ಉಂಟು, ಸೂಪರ್, ಭಾರಿ ಚಂದ ಉಂಟು. ಯಾ ಬ್ಯೂಟಿಫುಲ್. ಚಳಿ ಚಳಿ ಫುಲ್ ಗಾಳಿ, ಒಂದ್ ಪೆಗ್ ಹಾಕ್ಬೇಕಂತೆ. ಆಕ್ಚುಲಿ ಫುಲ್ ಚಳಿ ಇದೆ ಅಷ್ಟೊಂದು. ಇಲ್ಲಿ ತುಂಬ ಗಾಳಿ ಬರ್ತಾ ಇತ್ತಾ, ಸೊ ಚಳಿ ಅನ್ನಿಸ್ತಾ ಇತ್ತಾ. ಆ ಚಳಿಗೆ ಬಿಸಿ ಬಿಸಿಯಾಗಿರುವಂಥ ಸ್ಪೈಸಿ ಸೂಪ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಇನ್ನು ಅಮ್ಮ ದೀಪಿಗೆ ಚಿಕನ್ ಆ್ಯಂಡ್ ಮಟನ್, ನನಗೆ ಪಪ್ಪನಿಗೆ ವೆಜ್. ನವರಾತ್ರಿ ಆಗಿರೋದ್ರಿಂದ ಪಪ್ಪ ವೆಜ್ ಆ್ಯಂಡ್ ನಾನಂತೂ ಈ ಟೈಮ್ನಲ್ಲಿ ಚಿಕನ್ ಅಷ್ಟೊಂದು ಇಷ್ಟನೂ ಪಡಲ್ಲ. ಪನ್ನೀರ್ ಹತ್ತೊಂದು ಟೇಸ್ಟ್ ಇಲ್ಲ. ನೆಕ್ಸ್ಟ್ ಒಪಿನಿಯನ್, ಸುಳ್ಳು ಬಂಡ್ರೆ ಅಜ್ಜಿ ಊಟ ನಿಮ್ಗೆ ಹೇಗೆ ಅನ್ನಿಸ್ತು ಈ ಎಕ್ಸ್ಪೀರಿಯನ್ಸ್? ಯಾವುದೋ ಒಂದು ಡಿಫ್ರೆಂಟ್ ಟೇಸ್ಟ್ ಇತ್ತು, ಇಂಡಿಯನ್ ಟೇಸ್ಟ್ ಇಲ್ಲ ಅಷ್ಟೇ. ಓಕೆ ಅಂತ ಹೇಳ್ಬೋದು. ಫಾರಿನಿಗೆ ಬರ್ತೀರಾ? ಈ ತರ ಟೇಸ್ಟ್ ತಿಂದು ಗೊತ್ತಿಲ್ಲ. ಫಾರಿನಿಗೆ ಅಂದ್ರೆ 4 ದಿವಸದ ಮಟ್ಟಿಗೆ ಕರ್ಕೊಂಡು ಹೋದ್ರೆ ಖಂಡಿತ ಬರ್ತಾರೆ. 4 ದಿನ ಹಿಂಗೆ ಊಟ, ಮಸಾಲನೇ ಇಲ್ಲ. ಹೌದಾ? ಹಾಗಾದ್ರೆ ಬರುವುದಿಲ್ಲ, ಬೇಡ. ಫಾರಿನ್ ಟ್ರಿಪ್ ಕ್ಯಾನ್ಸಲ್. ಫಾರಿನಲ್ಲೂ ಇಂಡಿಯನ್ ರೆಸ್ಟೋರೆಂಟ್ಸ್ ಇರುತ್ತೆ, ಸಿಗ್ತದ, ಹಾಗಾದ್ರೆ ಬರ್ತೇವೆ. ಒಂದು ವೇಳೆ ಕುಚಿಲಕ್ಕಿ ರೈಸ್ ಸಿಗ್ಲಿಲ್ಲ, ನಾನು ಕುಚಿಲಕ್ಕಿ ರೈಸಲ್ಲೇ ಬರ್ತೇನೆ. ಬಟ್ ಎಂಚಾಂಡ್ ಎಕ್ಸ್ಪೀರಿಯನ್ಸ್ ಇಂಚಿನ ಡಿಫ್ರೆಂಟ್. ಈ ತರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆಗ್ಬೇಕಲ್ವಾ. ಬಟ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಂದು ಪಪ್ಪಂದು ಚೆನ್ನಾಗಿತ್ತು, ತುಂಬಾ ಡಿಫ್ರೆಂಟ್. ಅಲ್ಲ, ನಮ್ದು ಮಟನ್ ಎಲ್ಲ ಒಳ್ಳೆ ಇತ್ತು, ಚಿಕನ್ ಒಳ್ಳೆ ಇತ್ತು, ಚಿಕನ್ ಮಟನ್ ಎಲ್ಲ ಒಳ್ಳೆ ಇತ್ತು, ಟೇಸ್ಟ್ ಆಲ್ಸೋ ಚೆನ್ನಾಗಿದೆ, ಟೇಸ್ಟ್ ಒಳ್ಳೆ. ನಿಮಗೆ ಹೆಂಗಿತ್ತು? ವೆರಿ ಗುಡ್, ಎಕ್ಸಲೆಂಟ್. ಯಾರ್ಯಾರು ಮಾಡರ್ನ್ ಕ್ಯೂಸಿನ್ ಇಂಟರ್ನ್ಯಾಷನಲ್ ಓಪನ್ ಇರ್ತಾರೆ ಅವ್ರಿಗೆ ಸೆಟಾ ಚೆನ್ನಾಗಿದೆ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಆಂಬಿಯನ್ಸ್ ಎಲ್ಲ ಸೂಪರ್ ಆಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಇಲ್ಲ, ತಿನ್ನೋ ತರ ಇತ್ತು, ಟೇಸ್ಟ್ ಎಲ್ಲ ಒಳ್ಳೆ, ಟೇಸ್ಟ್ ಚೆನ್ನಾಗಿದೆ. ಸಿ ಅದೇ ಹೇಳಿದ್ನಲ್ಲ, ಅಪ್ಪ ಅಮ್ಮನಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರಿಗಿನ್ನ ಅಡ್ಜಸ್ಟ್ ಆಗಬೇಕು. ನಾವು ಈ ತರ ಟ್ರೈ ಮಾಡ್ತಾ ಇರ್ತೀವಲ್ಲ, ಇದ್ರ ಅನುಭವ ಇಲ್ಲಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ನೋಡಿ ಇಲ್ಲಿ ತಿನ್ನೋದು ನೋಡಿ, ಅಷ್ಟಿಷ್ಟ ಆಗಿದೆ. ದೀಪು ಸ್ಪೆಷಲ್ ಬರ್ತ್ಡೇ ಡಿನ್ನರ್ ಅಂತ ಬುಕ್ ಮಾಡಿದ್ರಿಂದ ಇವ್ರ ಕಡೆಯಿಂದಾನೇ ನಮಗೆ ಮತ್ತೊಂದು ಕೇಕ್ ಆ್ಯಸ್ ಅ ಸರ್ಪ್ರೈಸ್ ಬಂತು. ಓ ಮೈ ಗಾಡ್, ತುಂಬ ಸ್ವೀಟ್ಸ್ ಆಯ್ತಲ್ವಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಬೇಬಿ, ಹ್ಯಾಪಿ ಬರ್ತ್ಡೇ ಟು ಯು. ಬೆಳಿಗ್ಗೆಯಿಂದ ಬ್ಯುಸಿಯಾಗಿದ್ದು, ಮೀಟಿಂಗ್, ಸ್ಟ್ರೆಸ್, ಓಡಾಡೋದು, ರಿಲ್ಯಾಕ್ಸಿಂಗ್ ಅನಿಸಿದ್ದೆ ನಮಗೆ ಈ ಟೈಮ್ನಲ್ಲಿ ನಾವು ಒಟ್ಟಿಗೆ ಇದ್ದಾಗ. ಅಷ್ಟು ಚೆನ್ನಾಗಿದೆಯಾ?
ಮತ್ತೆ ಪಾರ್ಸಲ್ ಮಾಡ್ಕೊಳ್ಳಿ ಮನೆಯಲ್ಲಿ ಆಗ್ತದೆ ಅಲ್ಲ ಇಲ್ಲ ಮನೆಗೆ ಬೇಡ ಇವರಿಗೆ ಯಾರು ಕೊಟ್ಟು ಬೇಡ ತಗೊಂಡೋಣ ಚೆನ್ನಾಗಿದೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಒಂದು ಕೆನ್ ಐ ಗೆಟ್ 1 photo of 4 of us? ಈ ಹುಟ್ಟುಹಬ್ಬ ನನಗೆ ಸ್ಪೆಷಲ್, ನನ್ನ ಮನೆಯವ್ರಿಗೆ ಸ್ಪೆಷಲ್, ಆ್ಯಂಡ್ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.